ಇಟ್ಲು ಫಿಟ್ಟಿಂಗು 500 ರೂಪಾಯಿಗೆ ಒಂದು ಮುತ್ತು. ಇವತ್ತೇ ಕೊನೆ. ಮತ್ತೇನಾದ್ರೂ ಡಿವೋರ್ಸು ಅನ್ಕೊಂಡು ಕೋರ್ಟಲ್ಲಿ ಮೀಟ್ ಮಾಡ್ತೀನಿ ಅಂದ್ರೆ ನಮಗೂ ಕೋರ್ಟ್ ದಾರಿ ಗೊತ್ತು. ಆಮೇಲೆ ನಿಮ್ಮನ್ನ ಡೈರೆಕ್ಟ್ ಆಗಿ ಜೈಲಲ್ಲೇ ಮೀಟ್ ಮಾಡ್ತೀನಿ. ಮತ್ತೆ ಡೌರಿ ಕೇಸು ನಾನ್ ಬೇಲೇಬಲ್ ಒಫೆನ್ಸ್. 20 ವರ್ಷ ಜೈಲಲ್ಲೇ ಕಾಲ ಕಳಿಬೇಕಾಗತ್ತೆ. ಮೇಡಮ್, ಚಿನ್ನದಂತ ಹೆಂಡತಿ, ಬಂಗಾರದ ಗುಡಿಯಂತಹ ಮನೆ. ಲಕ್ಷ್ಮಿ ಅತ್ತಮ್ಮ, ಮಾವ, ಮನೆ ಮಾಡಿ ನನಗೆ ಬರ್ತೀನಿ. ಓಕೆನಾ? ಲೇ ಬಾಮೈದ ಅಕ್ಕ, ಬರ್ಲಾಕ? ಎಂಥ ಕಾಲ್ಗುಣ ತಾಯಿ. ಈ ಮನೆಗೆ ಬಂದಾಗೆಲ್ಲ ಬೆಳಕಾಗಿ ಬರ್ತೀರಾ. ದೇವತೆ ತಾಯಿ, ನೀವು ದೇವತೆ. ಹೌದು ಶ್ರಾವಣಿ ಅಮ್ಮ, ಯಾವಾಗ್ಲೂ ನಮ್ಮ ಹತ್ರದಿಂದ ದುಡ್ಡು ಕಿತ್ಕೊಂಡು ತಿಂತಿದ್ದವನ ಹತ್ರ ಮೊದಲನೇ ಸರಿ ಮಗು ದುಡ್ಡು ಕೊಡೋಂಗ್ ಮಾಡ್ಬಿಟ್ರಲ್ಲ. ಅಪ್ಪ ಇದ್ದು ಇಲ್ದಿರೋಗ್ ಬದುಕ್ಬೇಕಾ? ಮಕ್ಕಳು ತಬ್ಲಿ ಆಗೋದು ಅಪ್ಪ ಅಮ್ಮ ಇಲ್ಲ ಅಂದ್ರೆ ಅಲ್ಲ ಮೇಡಮ್. ಅಪ್ಪ ಅಮ್ಮ ಇದ್ದು ಅವ್ರ ಪ್ರೀತಿ ಸಿಗಲ್ವಲ್ಲ, ಆಗ ಆಗ ಆ ಮಗು ನಿಜವಾಗ್ಲೂ ತಬ್ಲಿ ಆಗತ್ತೆ. ಈಗ ನಾನು ಅವ್ರನ್ನ ದೂರ ಮಾಡ್ಕೊಂಡು ನನ್ನ ಮಗಳನ್ನ ತಬ್ಲಿ ಮಾಡ್ಬೇಕಾ? ನೀವೇ ಹೇಳಿ ಮೇಡಮ್. ಇಲ್ಲ ಕಂದ, ತಂದೆ ಇದ್ರು ತಂದೆ ಪ್ರೀತಿ ಸಿಗದೆ ಇರೋ ಮಗು ನೀನ್ ಆಗ್ಬಾರ್ದು. ತಂದೆ ತಾಯಿ ಇಬ್ರು ಪ್ರೀತಿ ನಿನಗೆ ಯಾವಾಗ್ಲೂ ಸಿಗ್ಬೇಕು. ಆಯ್ತಾಯ್ತು, ಅಮ್ಮ ಮಗಳು ಥ್ಯಾಂಕ್ಸ್ ಹೇಳಿ ಮುಗ್ದಿದ್ರೆ ಹೊರಡಿ ಫಸ್ಟ್ ಇಲ್ಲಿಂದ. ಅವ್ರು ಓದ್ಕೊಳ್ಳಿ. ಅವ್ರು ಇಲ್ಲಿ ಬಂದಿರೋದು ಚೆನ್ನಾಗಿ ಓದ್ಕೊಂಡು ಪಾಸ್ ಆಗಕ್ಕೆ, ನಿಮ್ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋದಕ್ಕಲ್ಲ. ನಾಳೆ ಅವ್ರಿಗೆ ಎಕ್ಸಾಮ್ ಇದೆ, ಡಿಸ್ಟರ್ಬ್ ಮಾಡಬೇಡಿ. ಹೊರಡಿ ಫಸ್ಟು. ಕಂದ, ನೀನು ಆಟ ಆಡ್ಕೊಳಮ್ಮ. ಚೆನ್ನಾಗಿ ಓದ್ಕೊಳ್ಳಿ ಮೇಡಮ್. ವರ, ಟೆಸ್ಟ್ ಕೊಡ್ತೀನಿ ಅಂದ್ಯಲ್ಲ, ಬಾ ಕೊಡು. ನಾನು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀನಿ. ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ನನಗೋಸ್ಕರ ಯಾರು ಕಾಡೋದು ಬೇಡೋದು ಬೇಕಾಗಿಲ್ಲ. ಡಿಸ್ಟರ್ಬ್ ಮಾಡದೆ ಡಿಸ್ಟೆನ್ಸ್ ಅಲ್ಲಿದ್ರೆ ಸಾಕು. ಬಾ. ಮಕ್ಕಳು ತಬ್ಲಿ ಆಗೋದು ಅಪ್ಪ ಅಮ್ಮ ಇಲ್ಲ ಅಂದ್ರೆ ಅಲ್ಲ ಮೇಡಮ್. ಅಪ್ಪ ಅಮ್ಮ ಇದ್ದು ಅವ್ರ ಪ್ರೀತಿ ಸಿಗಲ್ಲ, ಆಗ ಆಗ ಆ ಮಗು ನಿಜವಾಗ್ಲೂ ತಬ್ಲಿ ಆಗುತ್ತೆ. ಹೆಣ್ಮಕ್ಳಿಗೆ ತನ್ನ ಅಪ್ಪ ಜೊತೆಲಿದ್ದಾನೆ ಅನ್ನೋ ಧೈರ್ಯಕ್ಕಿಂತ ಇನ್ಯಾವ ಧೈರ್ಯನೂ ದೊಡ್ಡದಲ್ಲ ಮೇಡಮ್. ಈಗ ನಾನು ಅವ್ರನ್ನ ದೂರ ಮಾಡ್ಕೊಂಡು ನನ್ನ ಮಗನ ತಬ್ಲಿ ಮಾಡ್ಬೇಕಾಗ ನಮ್ಮಪ್ಪ ಅಮ್ಮನೂ ಇಂಥದ್ದು ಯಾವ್ದಾದ್ರು ಒಂದು ಕಾರಣಕ್ಕೆ ದೂರ ಆಗಿರಬಹುದಾ? ಇಲ್ಲ, ಈ ಅಕ್ಕ ಯೋಚನೆ ಮಾಡಿದಾಗೆ ನಮ್ಮಮ್ಮನೂ ಯೋಚನೆ ಮಾಡ್ತಾ ಇರ್ತಾರಾ? ಹಾಗಾದ್ರೆ ನಮ್ಮಮ್ಮ ನನ್ನನ್ನು ಬಿಟ್ಟು ಹೋಗುವಂತ ನಿರ್ಧಾರ ಯಾಕೆ ತಗೊಂಡಿರ್ಬಹುದು? ಏನಾಗಿರ್ಬಹುದು?
ವರ್ಷ ಆದ್ಮೇಲೆ ಸೌದಾಮಿನಿಗೆ ನಮ್ಮ ಮನೆಗೆ ಜ್ಞಾಪಕ ಬಂದಿದೆ. ನೀನೇನಾ ನಮ್ಮ ನಂದಿನಿ ಮಗಳು? ಇವರು ಸೌದಾಮಿನಿ ಆಂಟಿ ಅಲ್ವಾ? ನಿಮ್ ತಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗ್ತೀಯ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ನೀನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನೀವು ಸೌದಾಮಿನಿ ಅವ್ರ ಹತ್ರನೇ ಕೇಳ್ಬೇಕು.